ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯದಿಂದ ನಿವೃತ್ತಿಯಾದ ಪಿಎಸ್ಐ ರಂಗು ರಾಥೋಡ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಎಸ್ಪಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತರಾದ ಪಿಎಸ್ಐ ರಂಗು ರಾಥೋಡ್ ದಂಪತಿಗಳನ್ನು ಸಿಬ್ಬಂದಿ ವರ್ಗದಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಇನ್ನು ನಡೆದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ವರ್ಗ ಹಾಗೂ ದೇವರ ಅವರು ಮಾತನಾಡಿ ನಿವೃತ್ತ ಪಿಎಸ್ಐ ರಂಗು ರಾಥೋಡ್ ಅವರ ಕಾರ್ಯವೈಖರಿ ಹಾಗೂ ಅವರ ಜೊತೆಗೆ ಮಾತನಾಡಿದ ಕೆಲಸದ ಅನುಭವದ ಬಗ್ಗೆ ವಿವರಿಸಿ ತಮ್ಮ ಅಭಿಮಾನವನ್ನ ತೋರಿದರು. ಆಮೇಲೆ ನಮ್ಮ ದೂರದ ಜಾಗನೇ ನನಗೆ ಹೇಳಿ ಸಿಗಲಿಲ್ಲ. ಸಾಹೇಬರನ್ನು ಕಾರ್ ಮಾಡಿ ಸನ್ಮಾನ ಮಾಡಿದಾಗ ಸಾಹೇಬರ ಬಗ್ಗೆ ಧನ್ಯವಾದ ಹೆಚ್ಚಿಗೆ ನಾನು ಇದರಲ್ಲಿ ಶ್ರೀ ರಂಗು ರಾಥೋಡ್ ಸಾಹೇಬರು ಸುಮಾರು ತಮ್ಮ ಸೇವಾವಧಿಯಲ್ಲಿ ಹೆಚ್ಚಿನ ಅವಧಿಗೆ ಡಿಒ ತನಿಖಾ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಮುಂಚೆನೆ DSP ಆಫೀಸಲ್ಲಿ ಇರುವಾಗ ಅಲ್ಲೇ ರಿಲೇಟೆಡ್ ಡಿಒ ಇದ್ದರು. ಅವಾಗಿನಿಂದಲೂ ನಮಗೆ ಪರಿಚಯ. ಅವರೊಂದು ಸೌಮ್ಯ ಸ್ವಭಾವದ ಒಂದು ಮೃದು ಹೃದಯದ ವ್ಯಕ್ತಿತ್ವ ಮತ್ತು ಯಾವುದೇ ಸಂದರ್ಭದಲ್ಲಿ ತಮಗೆ ಕಷ್ಟ ಆದರೂ ಸಹಿತ ನಾವು DSP ಆಫೀಸ್ಗೆ ಏನಾದರೂ ಸಿಂಧಿಯಿಂದ ಯಾವುದಾದ್ರೂ ಕೆಲಸದ ನಿಮಿತ್ತ ಹೋದಾಗ ಅವರು ತಮ್ಮದು ಎಷ್ಟೇ ಒತ್ತಡ ಇದ್ದರೂ ಕೂಡ ನಮ್ಗೆ ಬಂದಾಗ ನಮ್ಮ ಜೊತೆ ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಮಾತಾಡ್ತಾ ಇದ್ರು. ಮತ್ತು ನಮ್ಮ ಕೆಲಸಕ್ಕೆ ಯಾವುದೇ ಕೆಲಸ ಇದ್ದರೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇದ್ರು. ಅಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥ ಇವತ್ತಿನ ದಿನಗಳಲ್ಲಿ ಸಿಗುವುದು ಭಾಳ ಅಪರೂಪ. ಅವರ ಒಂದು ಸೇವೆ ನಮ್ಮ ಇಲಾಖೆಗೆ ಅತ್ಯಮೂಲ್ಯವಾದದ್ದು. ಅಂಥ ಇಲಾಖೆಗೆ ಇವತ್ತು ಅವರ ಸೇವೆ ಇವತ್ತಿಗೆ ಮುಕ್ತಾಯವಾಗಿರ್ತಕ್ಕಂಥದ್ದು ಒಂದು ಇಲಾಖೆಗೆ ಒಂದು ಸ್ವಲ್ಪ ನಷ್ಟನೇ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿನ ಸನ್ನಿವೇಶದಲ್ಲಿ ಕೆಲಸ ಮಾಡುವ ತನಿಖಾ ಸಹಾಯಕರಾಗಿ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಒಂದು ಸಮಸ್ಯೆ ಇದೆ. ಅಂಥ ಸಮಸ್ಯೆಯ ಸಂದರ್ಭದಲ್ಲಿಯೂ ಕೂಡ ಅವರು ಒಂದು ತಮ್ಮ ಕೆಲಸ ಅಚ್ಚುಕಟ್ಟತನ ಹಾಗೂ ಭಾಳ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಕೇಸ್ಗಳು ಕೂಡ ಹ್ಯಾಂಡಲ್ ಮಾಡಿದ್ದಾರೆ. ಅವರ ಅನುಭವವಾದ ಒಂದು ಅಮೂಲ್ಯವಾದದ್ದು. ಅವರ ಅನುಭವದ ಹಾದಿಯಲ್ಲಿ ನಾವೆಲ್ಲ ನಡೆಯುವ ಅಂತ ಹೇಳ್ತೀವಿ. ಅವರ ನಿವೃತ್ತಿಯ ನಂತರದ ಜೀವನ ಭಾಳ ಉಜ್ವಲವಾಗಿ ದೇವರು ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಸಕಲ ಆಯುರ್ವಾದಕ್ಕೆ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸೀನಿಯರ್ ಹವಾಲ್ದಾರಗಳಿದ್ದರು. ನಾನು ಫಸ್ಟ್ ನೇಮಕಾತಿ ಆದಾಗ ಜನರಲ್ ಡ್ಯೂಟಿ ಮಾಡ್ತಿದ್ದೆ. ಅವಾಗ ನಾನು ಕರೆದದ್ದು ಅಕ್ಷರ ನೋಡಿ ಬಾಯಿಗೆ ಅಂತ ಕರೆದ್ರು. ಇಲ್ಲ ನೀವು ತನಿಖಾ ಸಹಾಯಕ ಬರಗಾರ ನಾವು ಕಲಿಸ್ತೀವಿ ನೀವು ಕಲಿ ಅಂತಂದ್ರು. ಇಲ್ಲಿ ಸರ ನನಗೆ ಗೊತ್ತಾಗಲ್ಲ, ಅವ್ರ ಶಿಕ್ಷಣ ಎಲ್ಲ ಬರಲ್ಲ ಅಂತಂದೆ. ಇಲ್ಲ ನೀವು ಕೂಡು ನಾವು ಹೇಳಕ್ ಮಾಡಿ ಅಂತೇಳಿ ಒಂದು ಸುಮಾರು 2 ವರ್ಷಗಳ ಕಾಲ ತಮ್ಮ ಕೈಯಾಗ ಬರಗಾರ ತೊಗೊಂಡು ಬರ್ರೆ. ಆ ಫೌಂಡೇಶನ್ ನಾನು ಬಿಜಾಪುರ ವರ್ಗಾವಣೆಗೆ ಬಂದೆ. ಅಲ್ಲಿಂದ ನಾನು ಮುದ್ದೇಡ ಪೊಲೀಸ್ ಸ್ಟೇಷನ್ 9 ತಿಂಗಳು ಜನರಲ್ ಡ್ಯೂಟಿ ಮಾಡಿದೆ. ಮುಂದೆ ಜಲ್ನಾಗರ ಬಂದ ನಂತರ ಅಲ್ಲಿ ಅಂಬಿಗರ್ ಅಂತೇಳಿ ಸರ್ ಸೀನಿಯರ್ ಅವರು DN ಅಂಬಿಗರ್ ಅಂತೇಳಿ ಅವ್ರ ಕೈಯಾಗೂ ನಾನು 3 ವರ್ಷ ಮಾಡಿ ಮುಂದೆ ಇಂಡಿಪೆಂಡೆಂಟ್ ಮಾಡಿದೆ. ಅಲ್ಲಿಂದ ಬಂದ ನಂತರ ನನಗೆ ಒಳ್ಳೆಯ ತರವಾದ ಮಾರ್ಗದರ್ಶನ ಕೊಟ್ಟು ಚಲೋ ಒಂದು ಮರ್ಡರ್ ಕೇಸಲ್ಲಿ ಈ ಥರನೇ ಮಾಡಬೇಕು ಅಂತೇಳಿ ನನಗೆ ಯಾರೋ ಅಡ್ವೈಸ್ ಮಾಡಿದಾರೆ ಅಂದ್ರೆ ಅದು ರಂಗು ರಾಥೋಡ್ ಸರ್. ಯಾಕಂದ್ರೆ ಮೊದಲಿನವರು ಹೆಂಗಿದ್ರು ಸೀನಿಯರ್ಸ್ ಡಿಒ ಅಂದ್ರೆ ನಾನು ಕಲಿಸಿದ್ದು ಇನ್ನೊಬ್ಬರಿಗೆ ಕಲಿಸಬಾರ್ದು ಅನ್ನೋ ಮೆಂಟಾಲಿಟಿಯಲ್ಲಿ ಸುಮಾರು ಜನ ಇದ್ದಾರೆ. ಅಂಥ ಲಕ್ಷಣಗಳು ನಾನು ರಂಗು ರಾಥೋಡ್ ಸರ್ ಹತ್ರ ಕಾಣಲಿಲ್ಲ. ಯಾಕಂದ್ರೆ ಅವರಲ್ಲಿರೋ ವಿದ್ಯೆ ಇನ್ನೊಬ್ಬರ ಜೊತೆ ಹಂಚ್ಕೋತಿದ್ರು. ಮಾಡಿ ಇದನ್ನ ಹೇಳ್ತೀವಿ ಏನೋ ಇದ್ರು ಒಳ್ಳೆ ತರ ಸಜೆಷನ್ ಕೊಟ್ಟು ನಮ್ಗೆ ಒಳ್ಳೆ ಮರ್ಡರ್ ಕೇಸ್ಗಳಲ್ಲೆಲ್ಲ ಒಳ್ಳೆ ಇನ್ವೆಸ್ಟಿಗೇಷನ್ ಸಲಹೆ ಸೂಚನೆಗಳು ಭಾರಿ ಚೆನ್ನಾಗಿ ಮತ್ತು ಭಾರಿ ಪೇಷನ್ಸ್. ಈ ವಯಸ್ಸಿನಾಗ ಆ ಕೆಲಸ ಮಾಡಕ್ಕೆ ತುಂಬಾ ಪೇಷನ್ಸ್. ಅಂತ ಪೇಷನ್ಸ್ ವ್ಯಕ್ತಿ ನೋಡಿದ್ದು ನನ್ನ ಸರ್ವಿಸ್ ಅಲ್ಲೇ ನಾನು ಫಸ್ಟ್ ಟೈಮ್. ಯಾಕಂದ್ರೆ ಸ್ವಲ್ಪ ಒತ್ತಡ ಬಂದ್ರೆ ಎದ್ದು ಹೋಗುದು, ಬೇರೆ ಕಡೆ ಹೋಗೋದು ಏನೋ ಮಾಡ್ತಾರೆ. ಬಟ್ ಈಗ ನಾನೇ ಕ್ಲಾಸಸ್ ಓದ್ತಿದ್ದೇವೆ. ಅವ್ರು 4-5 ತಾಸು ಹಂಗೆ ನಮ್ಮ ಜೊತೆ ಕೂತು ಕೆಲಸ ಮಾಡ್ತಿದ್ರು. ಅಂತ ಪೇಷನ್ಸ್ ವ್ಯಕ್ತಿನ ನಾವು ಇವತ್ತು ಇಲಾಖೆ ಬಿಟ್ಟು ನಿವೃತ್ತಿ ಹೊಂದಿದಾರ ಅಂತ ಒಂದು ಬೇಜಾರದ.
ಅಂತ ವ್ಯಕ್ತಿಯ ಮಾರ್ಗದರ್ಶನ ನಮಗೆ ಅವಶ್ಯಕತೆ ಇದೆ. ನಾವು ಕಲಿಯುವಂತವರಿಗೆ ಅವರ ಮಾರ್ಗದರ್ಶನ ಕೊನೆಯವರೆಗೂ ಬೇಕು. ನಾವು ನಿವೃತ್ತಿವರೆಗೂ ಆಗುವವರೆಗೂ ಅವರ ಮಾರ್ಗದರ್ಶನ ನಮ್ಗೆ ಅವಶ್ಯಕತೆ ಇದೆ. ಮತ್ತು ರಂಗು ಆಟೋತ್ಸವ ಜೊತೆ ನಾವು ಕಳೆದಿರುವ ಈ ಸೇವಾವಧಿ ನಾವು ಎಂದೂ ಮರೆಯಕ್ಕಾಗಲ್ಲ. ಮತ್ತು ಅವರಿಂದ ಮಾರ್ಗದರ್ಶನ ನಮ್ಗೆ ಇನ್ನೂ ತುಂಬಾ ಅವಶ್ಯಕತೆ ಇದೆ. ಅವ್ರ ವಯೋ ನಿವೃತ್ತಿ ಯಾವಾಗ ಅವರಿಂದ ನಾವು ಸಲಹೆ ಸೂಚನೆಗಳನ್ನ ಕೇಳ್ತೀವಿ. ಆದ್ರಿಂದ ತಾವು ಕೂಡ ಸಲಹೆ ಸೂಚನೆಗಳನ್ನು ಕೇಳಬೇಕು. ತಾವು ಯಾವಾಗಲೂ ಜಳಕಿ ಪೊಲೀಸ್ ಠಾಣೆ ಮತ್ತು ಜಳಕಿ ಪೊಲೀಸ್ ಠಾಣೆ ಸಿಬ್ಬಂದಿಯವರು ತೆರಳ ಮನಸ್ಸಿನವರ ತಮ್ಗೆ ಯಾವಾಗ ಬೇಕು ಅವ್ರು ಸಹಾಯವಾಗಿ ತಮ್ಮ ಬೆನ್ನಿಗೆ ನಿಂದಿರ್ತೀವಿ ಅಂತ ಹೇಳಿ ನನ್ನ 2 ಭಾವನಾತ್ಮಕ ನುಡಿಗಳನ್ನ ಹೇಳಿ ಮುಗಿಸ್ತೀನಿ. ಆಯ್ತು